ವಿಜಯಪುರ ವಿಶ್ವ ಪರಿಸರ ದಿನಾಚರಣೆ ಎಂದರೆ ಇದು ಕೇವಲ ಹಸಿರು ನಡಿಗೆ, ಹಸಿರು ರ್ಯಾಲಿ, ಗಿಡ ವಿತರಣೆ ಕಾರ್ಯಕ್ರಮ, ಘೋಷವಾಕ್ಯ ಬರವಣಿಗೆ, ಪರಿಸರ ಉಳಿಸುವ ಚಿತ್ರ ಸ್ಪರ್ಧೆ ಮತ್ತು ಸಭಾ ಕಾರ್ಯಕ್ರಮಗಳಿಗೆ ಸೀಮಿತವಾಗಬಾರದು. ಪ್ರತಿಯೊಬ್ಬರೂ ಸಸಿ ನೆಟ್ಟು ಪೂಜಿಸುವ ಕೆಲಸ ಆದಾಗ ಮಾತ್ರ ಪರಿಸರ ದಿನಾಚರಣೆಗೆ ಅರ್ಥಪೂರ್ಣವಾಗಿರುತ್ತದೆ ಎಂದು ಮಾಜಿ ಶಾಸಕ ಜಿ ಚಂದ್ರಣ್ಣ ಹೇಳಿದರು. ವಿಜಯಪುರ ಪಟ್ಟಣದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆ ಭಾಜಪ ವತಿಯಿಂದ ದೇಶಾದ್ಯಂತ ಸೇವಾ ಪಾಕ್ಷಿಕ ಸಪ್ತಾಹ ಎಂಬ ಹೆಸರಿನಲ್ಲಿ ಜನೋಪಯೋಗಿ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಆಚರಿಸಲು ಸೂಚಿಸಲಾಗಿದೆ. ದೇವನಹಳ್ಳಿ ಮಂಡಲದಲ್ಲಿ ಇದರ ಜವಾಬ್ದಾರಿಯನ್ನು ಗಿರೀಶ್ ಆರಾಧ್ಯ, ಆನಂದ್ ಗೌಡ್ರು, ವಿಜಯ ರಾಘವೇಂದ್ರರವರಿಗೆ ನೀಡಿರುತ್ತದೆ. ಅದರ ಅಂಗವಾಗಿ ಇಂದು ಮಾಕ್ಕೆ ನಾಮ್ ಏಕ್ ಪೆಡ್ ಎಂಬ ಘೋಷ ವಾಕ್ಯದೊಂದಿಗೆ ವಿಶ್ವ ಪರಿಸರ ದಿನಾಚರಣೆಯನ್ನು ವಿಜಯಪುರದ ವಾಲ್ಮೀಕಿ ಉದ್ಯಾನವನದಲ್ಲಿ ಚಾಲನೆ ನೀಡಿ ಮಾಜಿ ಶಾಸಕ ಜಿ ಚಂದ್ರಣ್ಣ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಮಂಡಲದ ಗಿರೀಶ್ ಆರಾಧ್ಯ ಮಾತನಾಡಿ, ನರೇಂದ್ರ ಮೋದಿಯವರ 12 ವರ್ಷ ಆಡಳಿತ ಉತ್ತಮವಾಗಿದ್ದು, ಇದರ ಸಂದರ್ಭದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವು ಜೂನ್ 5 ರಿಂದ ಜೂನ್ 16 ರವರೆಗೂ ದಿನಕ್ಕೊಂದು ಕಾರ್ಯಕ್ರಮಗಳು ನಡೆಸುತ್ತೇವೆ ಎಂದರು. ಕಾರ್ಯಕ್ರಮದಲ್ಲಿ ಎಲಿಯವರು ಆನಂದ್ ಕುಮಾರ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪುರಸಭಾ ಸದಸ್ಯ ಶಿಲ್ಪಾಜಿತ್, ಸಿಎಂ ರಾಮು, ಬಿಜೆಪಿ ತಾಲೂಕು ಉಪಾಧ್ಯಕ್ಷರಾದ ರಾಮಕೃಷ್ಣ ಹೆಗಡೆ, ದೇ. ಸು, ನಾಗರಾಜ್, ನಾಗವೇಣಿ, ಭಾಗ್ಯಮ್ಮ, ಪ್ರೇಮಾದೇವರಾಜ್ ಹಾಗೂ ನಳಿನ ಹೆಗಡೆ ಅನೇಕ ಬಿಜೆಪಿ ಮುಖಂಡರು, ವಾಲ್ಮೀಕಿ ಸಮಾಜದ ಮುಖಂಡರು ಮತ್ತು ಸ್ವನಿಧಿ ಹಾಗೂ ಮುದ್ರಾ ಯೋಜನೆಯ ಫಲಾನುಭವಿಗಳು, ಭಾಜಪ ಪಕ್ಷದ ಮಂಡಲ ಪದಾಧಿಕಾರಿಗಳು, ಪುರಸಭಾ ಸದಸ್ಯರು, ನಗರ ಪದಾಧಿಕಾರಿಗಳು ಮತ್ತು ಮುಖಂಡರೊಂದಿಗೆ ವಾಲ್ಮೀಕಿ ಮಹರ್ಷಿಗಳಿಗೆ ಪೂಜೆ ಸಲ್ಲಿಸಿ ಹಲವಾರು ಉಪಯುಕ್ತ ಸಸಿಗಳನ್ನು ನೆಡುವುದರ ಮೂಲಕ ಅತ್ಯಂತ ಯಶಸ್ವಿಯಾಗಿ ಆಚರಿಸಲಾಯಿತು. ಪತ್ರಕರ್ತ ಸ್ನೇಹಿತರೆ, ಇವತ್ತು ಪರಿಸರ ದಿನದ ಸಂದರ್ಭದಲ್ಲಿ ಬಹುಶಃ ಇಡೀ ವಿಶ್ವದಲ್ಲೇ ಇದು ನಡೆಸಬೇಕು ಅಂತೇಳಿ ಒಂದು ಸೂಚನೆ ಎಲ್ಲ ಸಾಮಾನ್ಯ ಜನದಲ್ಲೂ ಇದೆ. ಇದು ಅದೇ ರೀತಿ ಮಾನ್ಯ ಮೋದಿಯವರು ವಿಶೇಷವಾಗಿ ಅವರ ಆಡಳಿತ ಅಂದರೆ ಏನವರು ಪ್ರಧಾನಮಂತ್ರಿಗಳಾಗಿ ಎಲ್ಲ ಪ್ರಧಾನಮಂತ್ರಿಗಳಿಗಿಂತ ಹೆಚ್ಚಾಗಿ ಒಂದು ದಿವಸ ಇವತ್ತು ಜಾಸ್ತಿ ಆಡಳಿತವನ್ನು ನಡೆಸಿದ್ದಾರೆ. ಇನ್ನೂ ಅವರು ಪೂರ್ತಿಯಾಗಿ ಅವರಿರೋವರೆಗೂ ಆಡಳಿತ ನಡೀಲಿ ಅನ್ನೋ ದೆಸೆಯಲ್ಲಿ ಇವತ್ತು ನಾವು ಈ ಗಿಡವನ್ನು ನೆಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಎಲ್ಲ ಹೆಣ್ಣುಮಕ್ಕಳು ಮತ್ತು ಎಲ್ಲ ಪದಾಧಿಕಾರಿಗಳು, ಸ್ನೇಹಿತರು ಎಲ್ಲ ಸೇರಿ ಇದು ಇವತ್ತು ವಾಲ್ಮೀಕಿ ಇದು ಪಾರ್ಕ್ ಅಂತ ಕರೀತಾರೆ. ಈ ಪಾರ್ಕಲ್ಲಿ ನಡ್ಕೊಳ್ತಾ ಇರೋದು ನಿಜವಾಗ ವಾಲ್ಮೀಕಿ ಹೆಸರು, ಶ್ರೀರಾಮನ ಹೆಸರು ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಈ ಪಾರ್ಕ್ನಲ್ಲಿ ಗಿಡಗಳು ಚೆನ್ನಾಗಿ ಬೆಳೀಲಿ, ಅದರ ಪ್ರಯುಕ್ತ ಅದನ್ನೆಲ್ಲ ನೋಡ್ಕೊಳ್ಳೋವಂಥ ಕೆಲಸ ಇಲ್ಲಿರೋ ವ್ಯವಸ್ಥಾಪಕರು ಮಾಡ್ಕೊಳ್ಬೇಕು. ಯಾಕೆಂದರೆ ಇವತ್ತು ಒಬ್ಬೊಬ್ಬರು ಒಂದೊಂದು ಹೆಸರಿನಲ್ಲಿ ಮಾಡಿದ್ದಾರೆ, ಅವರೆಲ್ಲರಿಗೂ ಒಳ್ಳೆಯದಾಗಬೇಕು. ವಿಶೇಷವಾಗಿ ನಾನು ಇವತ್ತು ನಮ್ಮ ತಾಯಿ ತಂದೆ ಹೆಸರಿನಲ್ಲಿ ನಾನು ಈ ಗಿಡವನ್ನು ನೆಟ್ಟಿದ್ದೆ. ಇದು ವಾಲ್ಮೀಕಿಯವರಿಗೆ ಅವರ ಆಶೀರ್ವಾದ ಎಲ್ರಿಗೂ ಇರಲಿ, ನಮಗೂ ಸಿಗಲಿ, ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ಮತ್ತು ವಿಶೇಷವಾಗಿ ಮೋದಿಯವರು ಆರೋಗ್ಯ, ಐಶ್ವರ್ಯ ಜೊತೆಗೆ ಐಶ್ವರ್ಯ ಕೇಳಲ್ಲ ಅವರು, ಆದರೆ ಒಳ್ಳೆಯ ಆಡಳಿತ ಕೊಡಬೇಕು ದೇಶಕ್ಕೆ ಅಂತೇಳಿ ಕೊಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಮತ್ತು ರಾಜ್ಯದಲ್ಲಿ ಇವತ್ತು ಒಂದು ಹೊಸ ಆಡಳಿತ ಬಂದಿದೆ. ಅದರಲ್ಲೂ ಇವತ್ತು ಇಲ್ಲಿವರೆಗೂ ಸಿದ್ದರಾಮಯ್ಯ ಆಡಳಿತ ಮಾಡಿದರು. ಈಗಾಗಲೇ ಮಾನ್ಯ ಏನು ಡಿ ಕೆ ಶಿವಕುಮಾರ್ ಅವರು ಆಡಳಿತ ಮಾಡ್ತಾರೆ. ಅವ್ರಿಗೂ ಸದ್ಬುದ್ಧಿ, ಒಳ್ಳೆಯ ಬುದ್ಧಿ ಎಲ್ಲ ಕೊಟ್ಟು ಈ ರಾಜ್ಯವನ್ನು ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಳ್ಳುವಂಥ ಪ್ರಯತ್ನ ಅವರು ಸಹಿತ ಮಾಡಲಿ, ಅವ್ರಿಗೂ ಸಹಿತ ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಬಂದಿರತಕ್ಕಂಥ ಎಲ್ಲ ಮಾನ್ಯರಿಗೆ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಭಾರತೀಯ ಜನತಾ ಪಕ್ಷದ ವತಿಯಿಂದ ನರೇಂದ್ರ ಮೋದಿಯವರ 12 ವರ್ಷದ ಆಡಳಿತದ ಅವಧಿಯಲ್ಲಿ ಜೂನ್ 5 ರಿಂದ ಜೂನ್ 18ನೇ ತಾರೀಕುವರೆಗೂ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಪ್ರಪ್ರಥಮವಾಗಿ ಈ ದಿನ ನಮ್ಮ ವಿಜಯಪುರದ ವಾಲ್ಮೀಕಿ ಸಮುದಾಯದ ವಾಲ್ಮೀಕಿ ಪಾರ್ಕ್, ವಾಲ್ಮೀಕಿ ಮಹರ್ಷಿಗಳ ಒಂದು
ವಾಲ್ಮೀಕಿ ಪಾರ್ಕ್ನಲ್ಲಿ ಇವತ್ತು ಗಿಡ ನೆಡುವಂಥ ಕಾರ್ಯಕ್ರಮನ ಮಾಡಿದ್ದೀವಿ. ಈ ಒಂದು ವಾಲ್ಮೀಕಿ ಪಾರ್ಕ್ನಲ್ಲಿ ತುಂಬ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿದ್ದಾರೆ. ಆ ಕಾರಣದಿಂದ ಇಲ್ಲಿ ಗಿಡಗಳು ಪರಿಸರ ಯಾವುದೇ ಕಾರಣ ಗಿಡಗಳು ಹಾನಿಯಾಗದೆ ಚೆನ್ನಾಗಿ ಬೆಳೀತವೆ ಅನ್ನೋ ಉದ್ದೇಶದಿಂದ ಈ ಒಂದು ವಾಲ್ಮೀಕಿ ಪಾರ್ಕ್ನಲ್ಲಿ ಇವತ್ತೊಂದು ಗಿಡ ನೆಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ವಾಲ್ಮೀಕಿ ಸಮುದಾಯದ ಸಹಕರಿಸಿದಂಥ ಎಲ್ಲ ಮುಖಂಡರುಗಳಿಗೂ ಧನ್ಯವಾದ ತಿಳಿಸ್ತಾ, ಮತ್ತು ಈ ಒಂದು ಕಾರ್ಯಕ್ರಮದ ಜವಾಬ್ದಾರಿಯನ್ನು ವಿಜಯ ರಾಘವೇಂದ್ರ ಮೇಡಮ್ಮು, ಆನಂದ್ ಗೌಡರು, ಗಿರೀಶ್ ಅವರು ಎಲ್ಲ ತೊಗೊಂಡು, ಮತ್ತು ವಿಜಯಪುರ ನಗರ ಘಟಕದ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು, ಮಾಜಿ ಶಾಸಕರು ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಾಗವೇಣಿ ಮೇಡಮ್ ಅವರು ಎಲ್ಲರೂ ಬಂದಿದ್ದಾರೆ. ಮತ್ತು ಫಲಾನುಭವಿಗಳಿಂದ ಸಸಿ ನೆಡುವಂಥ ಕಾರ್ಯಕ್ರಮ ಆಗಬೇಕು ಅಂತ ಪಕ್ಷದ ಆದೇಶ ಆಗಿತ್ತು. ಇವತ್ತು ಸ್ವನಿಧಿ ಮತ್ತು ಮುದ್ರಾ ಯೋಜನೆ ಫಲಾನುಭವಿಗಳು ಅವರ ಒಂದೊಂದು ಸಸಿ ನೆಟ್ಟಿದ್ದಾರೆ. ಮತ್ತು ಮಾಕೆ ನಾಮ್ ಏಕ್ ಪೇಡ್ ಅನ್ನೋ ಒಂದು ಘೋಷವಾಕ್ಯ ನರೇಂದ್ರ ಮೋದಿ ಅವರು ಹೇಳಿದರು. ಅವರ ತಾಯಿಯವರ ಹೆಸರಿನಲ್ಲಿ ಒಂದು ಗಿಡ ನೆಡುವಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಈಗ ಎಲ್ಲರೂ ಸಹ ಅವರ ತಾಯಿ ಹೆಸರು ಒಂದು ಗಿಡ ನೆಟ್ಟಿದ್ದಾರೆ, ಫಲಾನುಭವಿ ಗಿಡ ನೆಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ರಿಗೂ ಸಹ ಧನ್ಯವಾದಗಳು. ನಮ್ಮ ಮಾಜಿ ಶಾಸಕ ಚಂದ್ರಣ್ಣವರು ಮತ್ತು ಎಲ್ಲ ಮುಖಂಡರು ಸಹ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಬಿಜೆಪಿಯ ಮಾರ್ಗದರ್ಶನದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಕ್ಷದ ವತಿಯಿಂದ, ಜನತಾ ಪಾರ್ಟಿ ವತಿಯಿಂದ ಏನು ಕೇಂದ್ರದ ನರೇಂದ್ರ ಮೋದಿಯವರು 14 ವರ್ಷಗಳ ಸುದೀರ್ಘ ಅವಧಿಯನ್ನು ಪೂರೈಸಿದ್ದಾರೆ. ಭಾರತದ ಇತಿಹಾಸದಲ್ಲೇ ಜೂನ್ 10ಕ್ಕೆ ಅತಿ ಹೆಚ್ಚು ದಿವಸ ಸತತವಾಗಿ ಅಧಿಕಾರವನ್ನು ಪ್ರಧಾನಿಯಾಗಿ ನಿರ್ವಹಿಸಿದ ಕೀರ್ತಿ ನರೇಂದ್ರ ಮೋದಿಯವರಿಗೆ ಸಲ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಇಡೀ ದೇಶದಲ್ಲೇ ಜೂನ್ 5ರಿಂದ ಜೂನ್ 16ರವರೆಗೆ ಒಂದು ಸಪ್ತಾಹವನ್ನು ಹಮ್ಮಿಕೊಂಡಿದ್ದೀವಿ. ವಿವಿಧ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸುವ ಒಂದು ಸಪ್ತಾಹವನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಒಂದು ಕಾರ್ಯದ ನಿಮಿತ್ತ ಮೊದಲನೇದಾಗಿ ವಿಜಯಪುರದಲ್ಲಿ ವಿಶ್ವ ಪರಿಸರದ ದಿನದ ನೆನಪಿಗೋಸ್ಕರ ಈ ಒಂದು ಕಾರ್ಯವನ್ನು 5ನೇ ತಾರೀಕು ಇವತ್ತು ಚಾಲನೆ ಮಾಡಿದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಕ್ಷದ ಎಲ್ಲ ಮುಖಂಡರು ಭಾಗವಹಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮೆಲ್ಲರ ಮಾರ್ಗದರ್ಶಕರು ಆದಂತಹ ಚಂದ್ರಣ್ಣವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದ ಮಾರ್ಗದರ್ಶನವನ್ನು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ನಾಗವೇಣಿ ಮೇಡಮ್ ಅವರು ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಜವಾಬ್ದಾರಿಯನ್ನು ನಮ್ಮ ಗಿರೀಶ್ ಆರಾಧ್ಯ ಮತ್ತು ಹೆಗಡೆಯವರು ಈ ಒಂದು ನೇತೃತ್ವವನ್ನು ವಹಿಸಿರ್ತಾರೆ. ಹಾಗೆ ಈ ಒಂದು 10ರಿಂದ 11 ದಿವಸ ಸತತವಾಗಿ ಈ ಥರದ ಕಾರ್ಯಕ್ರಮಗಳು ಪಕ್ಷದ ವತಿಯಿಂದ ನಮ್ಮ ತಾಲೂಕಿನಲ್ಲಿ ನಡೀತವೆ. ಪರಿಸರ ದಿನಾಚರಣೆ ಎಲ್ಲರಿಗೂ ಸಹ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳು. ಈ ದಿನ ನಮ್ಮ ನೆಚ್ಚಿನ ನರೇಂದ್ರ ಮೋದಿಜಿಯವರು ಈ ಒಂದು ಪರಿಸರ ದಿನಾಚರಣೆ ಪ್ರಯುಕ್ತವಾಗಿ 12 ವರ್ಷ ಪೂರೈಸಿರುವ ಒಂದು ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಸಹ ಈ ದಿನ ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅದೇ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲೂ ಸಹ 4 ತಾಲೂಕಲ್ಲೂ ಸಹ ನೆಡ್ತಾ ಇದ್ದೀವಿ. ಈ ಒಂದು ಪರಿಸರ ದಿನಾನ ಒಂದು ಹಬ್ಬದ ರೀತಿಯಲ್ಲಿ ವಾತಾವರಣದಲ್ಲಿ ಆರೋಗ್ಯದ ದೃಷ್ಟಿಯಿಂದ ಮರ ನೆಟ್ಟರೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೀವಿ. ಮತ್ತು ಪ್ರಧಾನಿ ನರೇಂದ್ರ ಮೋದಿಜಿಯವರು ಇದನ್ನು ಚಾಲನೆ ಕೊಟ್ಟಿದ್ದಾರೆ. ಮತ್ತು ಪ್ರತಿ ಗ್ರಾಮದಲ್ಲೂ ಸಹ ನಮ್ಮ ದೇವನಹಳ್ಳಿ ತಾಲೂಕಲ್ಲೂ ಸಹ ಈ ದಿನ ನಾವು ಸುಮಾರು ಕಡೆ ಮಾಡ್ತಾ ಇದ್ದೀವಿ. ಇಲ್ಲೂ ಸಹ ಈ ಒಂದು ದಿನದ ಕಾರ್ಯಕ್ರಮನ ನಾವಿಲ್ಲೂ ಸಹ ಗಿಡ ನೆಡೋದ್ರ ಮುಖಾಂತರ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮ ನೆಡೋಕ್ಕೆ ಸಹಕಾರ ಕೊಟ್ಟಂತಹ ಎಲ್ಲರಿಗೂ ಸಹ ಧನ್ಯವಾದಗಳು.